ಈ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ಬೇಡವಾ ಅನ್ಸಿಲ್ವಾ? ಇಲ್ಲಿ ಎರಡು ರೀತಿ ಇದೆ ಸರ್. ಒಬ್ಬ ನಾಯಕನ ಅರಸ್ತಾ ಹೋಗಿ ಅವನ ಕೈಗೆ ಜುಟ್ಟು ಜನವರ ಕೊಟ್ಟು ಸಿಕ್ಕಾಕೊಂಡು ನಲ್ಗಿರೋ ಉದಾಹರಣೆಗಳು ಇದೆ. ನಾಯಕರೇ ಇಲ್ಲದೆ ಎಲ್ಲರೂ ಮುಂದಾಳತ್ವ ತಗೊಂಡು ಅವರವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿನ ಅರ್ಥ ನಡೆದು ಬೆಳೆದು ಬಾಳರೋ ಉದಾಹರಣೆ ಇದೆ ಸರ್. ಚಿತ್ರೋದ್ಯಮದ ಮಟ್ಟಕ್ಕೆ ಅಂತ ಬಂದಾಗ ನಾಯಕ ಅನ್ನೋದು ಹುದ್ದೆನೇ ಅಲ್ಲ ಸರ್. ಕಮಲ್ ಹಾಸನ್ ಕಾಮೆಂಟ್ ನಿಮ್ಗೆ ಇರಿಟೇಟ್ ಆಗಿಲ್ವಾ? ನಾನೇ ಫಸ್ಟ್ ರೆಸ್ಪಾಂಡ್ ಮಾಡಿದ್ದಲ್ಲ. ನೀವು ನನ್ನ ಮನೆಯನ್ನು, ನನ್ನ ಮನೆಯವರನ್ನು, ನನ್ನ ಮನೆತವನ್ನು ಅವಮಾನ ಮಾಡಿದ್ರೆ ಅಥವಾ ಚಿಕ್ಕದಾಗಿ ಮಾತಾಡಿದ್ರೆ ಒಪ್ಕೊಳಕ್ ನನ್ನ ಕೈಲಾಗ್ತದೆ. ಈಗ ಕನ್ನಡ ಸಿನಿಮಾ ಲೋಕದ ನೀವು ಹೇಗೆ ಇದ್ದೀರೋ ಉಳಿದ ಭಾಷೆಗೆ ಹೋದಾಗ ಕಂಫರ್ಟಬಲ್ ಅಂತ ಅನ್ಸುತ್ತಾ? ನಾನು ಮಾಡೋ ಕೆಲಸದಲ್ಲಂತೂ ವ್ಯತ್ಯಾಸ ಇಲ್ಲ. ಕನ್ನಡದಲ್ಲಿ ಎಷ್ಟು ಸಿನಿಮಾ ಮಾಡಿದ್ರೆ ಅಷ್ಟರಲ್ಲೂ ಬೇರೆ ಬೇರೆ ಪಾತ್ರನೇ ಮಾಡಿದ್ದೀನಿ. ಹಾಗೆ ಅಲ್ಲಿ ಬೇರೆ ಪಾತ್ರ, ಬೇರೆ ಭಾಷೆ ಮಾತಾಡಿದ್ರೆ ನಂಗೆ ಭಾಷೆ ಸಮಸ್ಯೆ ಇಲ್ಲ. ನಮ್ಮೂರಲ್ಲಿ ನಮ್ಮ ಭಾಷೆನೇ ಸಾರ್ವಭೌಮ. ಇಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡನೇ ಕನ್ನಡ ನಡಿಗರ್, ಕನ್ನಡ ನಟುಡು, ಇಷ್ಟೇ ಅನ್ನೋದು. ಪ್ರಕಾಶಯ್ಯ ಪಾತ್ರ ಏನಾದ್ರು ನಿಮ್ಗೆ ಸಿಗ್ತಾ ಇದೆಯಾ? ಇಲ್ಲ ಸರ್, ಎಲ್ಲೂ ಮುಂಚೆ ಬಂದಿಲ್ಲದಂತ ಅಥವಾ ಬಂದಿದ್ರು ಎಲ್ಲರೂ ಮಾಡಕ್ ಆಗದೆ ಇರತಕ್ಕಂತ ಆ ತರ ಸವಾಲಿನ ಪಾತ್ರಗಳು ಬರ್ತಿದೆ. ನನಗೆ ಎರಡು ಸಿನಿಮಾದ ಬಗ್ಗೆ, ಒಂದು ಶಿವಾಜಿ ತಮಿಳು, ರಜನಿಕಾಂತ್ ಮೀರಿದ ನಟನೆ ಸುಮನ್. ನೋಡಿದರೆ ಸುಮನ್ನೇ ಕಾಣ್ತಾರಲ್ಲಿ, ಬಟ್ ಅದನ್ನು ಬಿಟ್ಬಿಟ್ಟಿದ್ದಾರೆ. ರಜನಿ ಬಿಟ್ಟುಕೊಟ್ಟಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇದೆಲ್ಲ ಕಟ್ಟ ಮಾಡಿ ಹೇಳ್ಬೋದಿತ್ತಲ್ವ. ಇನ್ನೊಂದು ಸಂಪತ್ತಿಗೆ ಸವಾಲು ಮಂಜುಳಾ ಅಣ್ಣ ಅವ್ರು ಬಿಟ್ಟುಕೊಟ್ಟಿದ್ದಾರೆ. ಎಂಥ ಬೈಗಳು ಇದರಲ್ಲಿ ಬಂತಲ್ಲ ಬೈಗಳು, ಅಲ್ಲೇ ಹಳೆ ಬೇವಾಸಿ ಹಿಂದಿಂಗೆಲ್ಲ ಬರೆದುಬಿಟ್ಟು ಅಲ್ಲೂ ಗಲಾಟೆ ಆಯಿತು. ಬಟ್ ಆ ದೊಡ್ಡತನ ಇದೆಯಲ್ಲ ಸರ್. ಇಷ್ಟೇ ಸರ್, ಈ ಸಿನಿಮಾ ಇದೊಂದು ಈ ಟೈಮ್ ಅಷ್ಟೇ ಸರ್. ಇದು ಇಂಥದ್ದು ನೂರಾರು ಪಾತ್ರಗಳು ಬರಬೇಕು, ಮಾಡಬೇಕು ಕಲಾವಿದರು. ಇದಕ್ಕೆ ಸಿಗಾಕೊಂಡು ಇಲ್ಲಿ ಇಮೇಜ್ ಅಂತನೋ ಇನ್ನೊಂದಂತನೋ ನೋಡ್ಕೊಂಡು ಕೂತ್ರೆ ಆ ಕಥೆ ಬರಲ್ಲ. ಆಚೆ ಕಥೆ ಹೇಳೋವಂಥ ಕೆಲಸ ನಮ್ಮದು. ಈಗ ಒಂದು ಎಳೆ ಮಗುನ ಅಜ್ಜಿನೋ ತಾಯಿನೋ ತಾತನೋ ತಂದೆನೋ ಕತೆ ಹೇಳಿ ಪುಸಲಾಯಿಸಿ ಮಲಗಿಸಲ್ವಾ, ಅಷ್ಟು ಸ್ವಚ್ಛವಾದ ನಿರ್ಲಿಪ್ತವಾದ ಒಂದು ಭಾವನೆ ಸಿನಿಮಾ ಮಾಡೋದು, ಸಿನಿಮಾ ಹೇಳೋದು. ಸೊ ಒಂದು ಒಳ್ಳೆ ಕಥೆಯನ್ನು ಜನಕ್ಕೆ ಒಪ್ಪಿಸಿ ಅದು ಅವ್ರಿಗೆ ಕನ್ವಿನ್ಸ್ ಆಗಿ ಅವ್ರ ಸಮಾಧಾನ ಆಗೋದು, ಅವ್ರಿಗೆ ಕೊಟ್ಟ ಸಮಯಕ್ಕೆ ಮತ್ತು ದುಡ್ಡಿಗೆ ಮೋಸ ಆಗಿಲ್ಲ ಅಂತ ತೃಪ್ತಿಯಿಂದ ಆಚೆ ಹೋಗ್ಬೇಕು. ಇಷ್ಟೇ ಒಂದು ಸಿನಿಮಾ ಬೇಸಿಕಲಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸಚ್ ವಾಸ್ಟ್ ಆ್ಯಂಡ್ ಪವರ್ಫುಲ್ ಮೀಡಿಯಮ್. ದಿಸ್ ಕ್ಯಾನ್ ಇನ್ಫ್ಲೂಯೆನ್ಸ್ ಲೈಫ್ಸ್. ಒಳ್ಳೆ ವಿಷಯ ಮಾಡಿ ಅಂತನೋ ಕೆಟ್ಟದನ್ನು ಮಾಡಬೇಡಿ ಅಂತನೋ ಇನ್ಫ್ಲೂಯೆನ್ಸ್ ಮಾಡಿ ತುಂಬ ದಿಟ್ಟವಾಗಿ ಹೇಳೋಕ್ಕೆ ಸಾಧ್ಯ ಇರೋದು ಸಿನಿಮಾ ಮೂಲಕ ಮಾತ್ರ. ಇಷ್ಟು ದೊಡ್ಡ ಪವರ್ಫುಲ್ ಇನ್ಫ್ಲೂಯೆನ್ಷಿಯಲ್ ಮೀಡಿಯಮ್ ಇನ್ನೊಂದಿಲ್ಲ. ಸೊ ಈ ಥರ ಇರಬೇಕಾದ್ರೆ ಇಲ್ಲಿ ಇದೊಂದು ಕಥೆ, ಈ ಕಥೆಯಲ್ಲಿ ಈ ಪಾತ್ರ ಇದು, ಇದರ ಧಾಟಿ ಇದು. ಅಲ್ಲಿ ಆ ವ್ಯಕ್ತಿ, ಅದು ಶಿವಣ್ಣ ಆಗಿರಲಿ, ವಿಷ್ಣು ಸರ್ ಆಗಿರಲಿ, ಅಣ್ಣವರಾಗಿರಲಿ, ನಾನೇ ಆಗಿರಲಿ, ಅಲ್ಲಿ ಪಾತ್ರ ಅಷ್ಟೇ, ಅಲ್ಲಿ ವ್ಯಕ್ತಿಗಳಲ್ಲ. ಶಿವಣ್ಣಂಗೆ ಬೈದಿಲ್ಲ ಅಲ್ಲಿ, ಶಿವಣ್ಣಂಗೆ ಯಾರು ಬೈಯೋರು ಉಂಟು. ಆ ಪಾತ್ರ, ಈ ಪಾತ್ರದ ಬುದ್ಧಿಮಟ್ಟ ಇಷ್ಟು, ಈ ಪಾತ್ರದ ತಾಳ್ಮೆ ಇಷ್ಟು. ಇವನು ಬೈದ್ರು ಇವ್ನು ತಡ್ಕತಾನೆ. ಇವನ್ ತಾಳ್ಮೆ ಇಲ್ಲ, ಇವನೇ ಹುರಿದು ಬಿದ್ದು ಬಿಡ್ತಿದ್ದ. ತಾಳ್ಮೆ ಇದೆ, ಅವಗಾನ ಇದೆ, ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತು, ಕಾಯ್ತಾ ಇದೆ ಸಮಯಕ್ಕೆ. ಹಂಗಿದ್ದಾಗ ಇವನು ಎಗರು ಬೀಳ್ಬೇಕಲ್ವ, ಇವನು ಉರಿದ್ರೇನೆ ತಾನೆ ಆರಾಧನೆ ಇಷ್ಟು. ಸೊ ಅದು ಆ ಪಾತ್ರದ ಶೈಲಿ ಹಾಗಿದ್ದಾಗ ಅವ್ರಿಗೆ ಏನಾದ್ರು ಅದರ ರಿಫ್ಲೆಕ್ಷನ್ ಇತ್ತಾ? ತುಂಬಾ ಇತ್ತು, ಅಂದ್ರೆ ಜೋರಾಗೆ ಇತ್ತು. ನಾನು ಧನಂಜಯ ಎಸ್ಪೆಷಲಿ ಆ ಟೈಮಲ್ಲಿ ಆಚೆ ಕಾಣಿಸ್ಕೋಬೇಡಿ ಅಂತ ನಮಗೆ ಹೊಡೆದಾಕ್ಬಿಡ್ತಾರೆ ಅಂತ. ಅಂದ್ರೆ ಅಲ್ಲಿ ನಾವು ಪ್ರೀತಿಸ್ತೀವಿ ಶಿವಣ್ಣ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ತಗೋತೀವಿ. ಅದು ರಿಯಲ್ ಲೈಫ್. ಸ್ಕ್ರೀನ್ ಮೇಲೆ ಅದನ್ನ ಮಾಡ್ಕೊಂಡಿದ್ರೆ ಅಲ್ಲಿ ಕತೆ, ನಮ್ಮ ಕತೆ ನೋಡ್ತಾರೆ, ಅಲ್ಲಿ ಬರೆದಿರೋ ಕತೆ ನೋಡ್ತಾರೆ. ಸೊ ಅದು ಪಾತ್ರ, ಆ ಸಿನಿಮಾ, ಅಭಿನಯ, ಅದನ್ನ ಸಣ್ಣದಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಯಾರನ್ನು ಅಗೌರವ ಮಾಡಲ್ಲ. ಪಾತ್ರಗಳಷ್ಟೇ ಸಂವಹಿಸುತ್ತೆ. ಈ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ಬೇಡವಾ ಅನ್ಸಿಲ್ವಾ? ಸಿನಿಮಾದ ನಾಯಕ ಗೊತ್ತಾಯ್ತು. ಇಲ್ಲಿ ಎರಡು ರೀತಿ ಇದೆ ಸರ್. ಒಬ್ಬ ನಾಯಕನ ಅರಸ್ತಾ ಹೋಗಿ ಅವನ ಕೈಗೆ ಜುಟ್ಟು ಜನವರ ಕೊಟ್ಟು ಸಿಕ್ಕಾಕೊಂಡು ನಲ್ಗಿರೋ ಉದಾಹರಣೆಗಳು ಇದೆ. ಸಿನಿಮಾ ಹೊರತು ಹೇಳ್ತಿದ್ದೆ, ನಾಯಕತ್ವದ ಬಗ್ಗೆ ಮಾತ್ರ ಮಾತಾಡ್ತೀವಿ. ನಾಯಕರೇ ಇಲ್ಲದೆ ಎಲ್ಲರೂ ಮುಂದಾಳತ್ವ ತಗೊಂಡು ಅವರವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿನ ಅರ್ಥ ನಡೆದು ಡೆಮೋಕ್ರೆಟಿಕ್ ಆಗಿ ಬೆಳೆದು ಬಾಳರೋ ಉದಾಹರಣೆ ಇದೆ ಸರ್. ಸೊ ನಾಯಕ ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಅದಕ್ಕೆ ರೂಢಿ ಆಗಿದೆ. ಒಂದು ಹಿರಿಕರಿದ್ದಾರೆ, ಅವ್ರ ಮಾತು ನಾವು ಕೇಳ್ತೀವಿ, ಅನುಸರಿಸ್ತೀವಿ, ಒಪ್ಕೋತೀವಿ, ಎದುರು ಮಾತಾಡಲ್ಲ. ಸೊ ಈ ಥರ ಈಗ ಮನೆಗೆ ತಂದೆ ಇದ್ದಾಗ ನಾವು ಅವ್ರನ್ನ ಗೌರವದಿಂದ ನೋಡ್ತೀವಿ, ಅವ್ರಿಗೆ ಹೇಳಿದ್ರೆ ಚಕಾರ ಎತ್ತಲ್ಲ. ಸೊ ಆ ರೀತಿ ಅಲ್ಲಿ ನಾಯಕತ್ವ ಅನ್ನೋದು ಬೇಕು ಅಂತ ಅನ್ನಿಸ್ಬಹುದು. ಆ್ಯಂಡ್ ಕೆಲವೊಂದಷ್ಟು ಆಯಾಮಗಳಲ್ಲಿ ಇನ್ನೊಂದು ಅದರ್ ಸೈಡ್ ಆಫ್ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಥರ ಆದರೆ ನಾಯಕತ್ವ ಬೇಡ, ನಾವೆಲ್ಲ ನಮ್ಮ ಕೆಲಸ ಮಾಡೋಣ ಅಂತಲೂ ಅನಿಸ್ಬೋದು.
ಆದರೆ ಒಂದು ಚಿತ್ರೋದ್ಯಮದ ಮಟ್ಟಕ್ಕೆ ಅಂತ ಬಂದಾಗ ನಾಯಕ ಅನ್ನೋದು ಹುದ್ದೆನೇ ಅಲ್ಲ ಸರಿ. ಎಲ್ಲಿಗೆ ನಾಯಕರಾಗಬೇಕು? ನಮಗೆ ಒಂದು ಸಮಸ್ಯೆ ಬಂದಾಗ ಇದು ಅಂಬರೀಷ್ ಇದ್ದರು, ಅಣ್ಣವರಿದ್ದರು, ವಿಷ್ಣುವರ್ಧನ್ ಇದ್ದರು, ಹೀಗೆ ಅದೇ ಅವ್ರು ಯಾರು ನಾಯಕತ್ವದ ಹುದ್ದೆ ಅಲಂಕರಿಸಿಲ್ಲ. ಇಲ್ಲ, ವಿಷ್ಣುವರ್ಧನ್ ಪದೇ ಪದೇ ಹೇಳ್ತಾ ಇದ್ದದ್ದು ನನ್ನ ನಾಯಕನೇ ಅಲ್ಲ ಅಂತೇಳಿ. ನನ್ನ ನಾಯಕ ಅಲ್ಲಿ ಹುದ್ದೆನ ಅಲಂಕರಿಸಿಲ್ಲ. ಅಣ್ಣವರಾಗ್ಲಿ ಆಗಲಿ ನಾನು ನಯನಗರು ನಾನು ಇಂಡಸ್ಟ್ರಿಗೆ ನಾಯಕ ಅನ್ಲಿಲ್ಲ. ಅವರು ತಾನಾಗಿ ಬಂದಿರೋದು ಅದಿತ್ತು, ಅದು ಕ್ವಾಲಿಟಿ. ಅವ್ರು ಈಗ ಅಣ್ಣವ್ರು ಹೇಳಿದ್ರೆ ಒಂದು ಮಾತು ಹೇಳಿದ್ರೆ ಅವರು ತುಂಬ ಸೌಮ್ಯವಾಗಿ ಮಾತಾಡೋರು, ಎಲ್ಲರೂ ಅನ್ಕರಿಸೋರು. ವಿಷ್ಣು ಸರ್ ನಾನು ನಾಯಕ ಅಲ್ಲ ಅಂದ್ರು ಏನಾದ್ರು ಸಮಸ್ಯೆ ಇತ್ತಾ, ನೋಡ್ರಿ ಅದೇನು ಅಂತಂದ್ರೆ ಕೇಳೋರು ಮಾತು. ಅಂಬರೀಷ್ ಅಣ್ಣ ಒಂದು ಸ್ವಲ್ಪ ಒರಟು ಮಾತು, ಅಂದ್ರೆ ಮುಗಿಯೋದು, ನಡೆಯೋದು. ಸೊ ಅವ್ರನ್ನ ನಾವು ನಾಯಕರು ಅನ್ಕೊಂಡ್ವಿ. ಅವ್ರು ಯಾವತ್ತು ನಾನು ನಾಯಕ ಅನ್ಕೊಂಡಿರಲಿಲ್ಲ. ಅಥವಾ ನಾಯಕ ಅನ್ನೋದು ಒಂದು ಸೀಟ್ ಅಲ್ಲ. ಈಗ CM ಚೇರ್ ಇದೆಯಲ್ಲ, ಆ ಥರದೊಂದು ಚೇರ್ ಇಲ್ಲ ಅದಕ್ಕೆ. ಸೊ ಈಗ ಶಿವಣ್ಣ ಹೇಳಿದ್ರು ನಾವು ಕೇಳ್ತೀವಿ. ಶಿವಣ್ಣ ಒಂದು ಮಾತು ಏನಾದ್ರು ಹೇಳಿದ್ರೆ ಇದು ಮಾಡೋರು ಮಾಡೇ ಮಾಡ್ತೀವಿ, ಯಾಕೆ ಅಂತ ಕೂಡ ಕೇಳಲ್ಲ. ರವಿ ಸರ್ ಹೇಳಿದ್ರು ಕೇಳ್ತೀವಿ. ಅವ್ರು ನಮಗೆ ಇರೋರಲ್ಲಿ ಇದ್ದಾರೆ ಸೀನಿಯರ್. ದೊಡ್ಡ ಅಂದರೆ ಅನುಭವಕ್ಕಾಗಲಿ ವಯಸ್ಸಿಗಾಗಲಿ ಸ್ಥಾನಕ್ಕಾಗಲಿ ಬೆಲೆ ಇದ್ದಿದ್ದೇ. ಅವ್ರನ್ನ ಯಾರೂ ಮೀರಲ್ಲ. ಇಷ್ಟ ಆದರೆ ಜೊತೆಲಿ ಹೋಗ್ಬೋದು, ಇಷ್ಟ ಆಗ್ಲಾರೆ ಹಿಂದೆ ನಿಂತ್ಕೊಂಡು ಮುಖ ಬೆಂಬಲ ಸೂಚಿಸ್ಬೋದು. ಎದುರಾಳ್ಕೊ ನೀವ್ಯಾರ್ರಿ ಅಂತಂತೂ ಯಾರು ಅನ್ನಲ್ಲ. ಸೊ ಆ ನಾಯಕರು ಇದ್ದಾರೆ ನಮಗೆ. ಟಿಪಿಕಲಾಗಿ ಟ್ಯಾಗ್ ಹಾಕೊಂಡು ನಾನು ನಾಯಕ ಅಂತ ಹೇಳೋ ನೆಸಿಟಿ ಅಥವಾ ಆ ವಾತಾವರಣ ಈಗಿಲ್ಲ. ಎಲ್ರಿಗೂ ಅಂಬರೀಷಣ್ಣನ ಥರನೇ ಎಲ್ಲರೂ ಇರು ಅಂದ್ರೆ ಹೆಂಗಾಗುತ್ತೆ? ಅಥವಾ ಶಿವಣ್ಣನ ಥರ ಇರುವಂಥ ಇನ್ನೊಬ್ರ ಕೈಲ ಇರಿಸಿ ನೋಡೋಣ. ಆ ವ್ಯಕ್ತಿತ್ವ ಅದು ದಟ್ಸ್ ಇಂಡಿವಿಜುವಲಿಸ್ಟಿಕ್ ಆ್ಯಂಡ್ ನೋಬಡಿ ಕ್ಯಾನ್ ಮಿಮಿಕ್ ಆರ್ ರಿಪ್ಲೇಸ್. ಅವರಾಯಿತು, ಅವ್ರು ಇದ್ದಷ್ಟು ದಿವಸ ಅವ್ರ ಮಾತು ಕೇಳ್ತೀವಿ, ಇವರಿದ್ದಾರೆ ಇವ್ರ ಮಾತು ಕೇಳ್ತೀವಿ ನಾವು. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಪ್ರಶ್ನೆಗೆ ಕಾರಣ ಏನು ಅಂತ ನಾನು ನಿಮ್ಮನ್ನು ಕೇಳಬೇಕು. ನಾಯಕ ಯಾಕೆ ಬೇಕು ಅಂತ ಅನಿಸ್ತು ನಿಮಗೆ? ಬೇಕು ಅಂತ ಅನಿಸಿದ್ರೆ ಒಂದು ಸಮಸ್ಯೆ, ಬೇಕು ಅಂತ ಅನಿಸಿದ್ರೆ ಇದ್ದಾರೆ ಸರ್, ನಾಯಕರು ಇದ್ದಾರೆ, ಅದಕ್ಕೆ ಉತ್ತರ. ಅದರ್ವೈಸ್ ಇನ್ನೂ ಏನಾರು ಇಲ್ಲ ಹಾಗೇನು ಇದೇನಿಲ್ಲ. ನಾಯಕ ಅಂದರೆ ನಾವು ಕಂಡಾಗೆ ಈ ನಾಲ್ಕು ಜನ ಮಾತ್ರ ನಾಯಕ ಅಂತ. ನಾಯಕ ಅಂದರೆ ನಾಯಕ ಅಂತ ನಮ್ಮ ಸಮಸ್ಯೆ ಬಂದಾಗ ಒಂದು ಸಾಲ್ವ್ ಮಾಡ್ಲಿಕ್ಕೆ ಒಬ್ಬರು ಇದ್ದಾರೆ ಅಂತೇಳಿ ಇದ್ದಾರೆ ಸರ್. ಅಂದರೆ ಯಾವ ಸಂಸ್ಥೆ ನಮ್ಮನ್ನು ಬರಲ್ಲ, ಕಾಪಾಡಲ್ಲ. ಇವಾಗಲೂ ಅಂದರೆ ಉದಾಹರಣೆಗೆ ಹೇಳೋದಾದರೆ, ನಾವು ಕಲಾವಿದರು ನಾವು ಏನೇ ನಮಗೆ ಸ್ವಲ್ಪ ಸಮಸ್ಯೆ ಇದೆ, ಇಶ್ಯೂಸ್ ಇದೆ, ಅಥವಾ ಏನೋ ಕನ್ಸರ್ನ್ಸ್ ಇದೆ ಅಂದರೆ ರಾಕ್ಲೈನ್ ವೆಂಕಟೇಶ್ವರ್ಗೆ ಫೋನ್ ಮಾಡ್ತೀವಿ ಸರ್. ಅವರು ಯಾರ ನಂಬರಿಂದ ಫೋನ್ ಮಾಡಿದ್ರು ತಗೋತಾರೆ, ಸ್ಪಂದಿಸ್ತಾರೆ, ಮಾತಾಡ್ತಾರೆ ಸರ್. ಓಕೆ. ಆ್ಯಂಡ್ ಅದನ್ನು ಮೀರಿ ಇನ್ನೊಂದು ಬೇರೆ ಥರದ ವಿಚಾರಗಳಿದ್ರೆ ಶಿವಣ್ಣ ಎನಿ ಡೇ ಇಸ್ ರೀಚಬಲ್, ರವಿ ಸರ್ ಇಸ್ ರೀಚಬಲ್, ಅವರೆಲ್ಲರೂ ಸ್ಪಂದಿಸ್ತಾರೆ. ಆ್ಯಂಡ್ ಇಲ್ಲಿ ನಾಯಕ ಅನ್ನೋದಕ್ಕಿಂತ ನಾಯಕತ್ವದ ಉದ್ದೇಶ ಮುಖ್ಯ ಆಗುತ್ತೆ. ಕಮಲ್ ಹಾಸನ್ ಕಾಮೆಂಟ್ ನಿಮಗೆ ಇರಿಟೇಟ್ ಆಗಿಲ್ವಾ? ನಾನೇ ಫಸ್ಟ್ ರೆಸ್ಪಾಂಡ್ ಮಾಡಿದ್ದಲ್ಲ ಸರ್. ನನಗೆ ನೀವಿಷ್ಟ ಸರ್, ಅಷ್ಟೇ. ನೀವಿಷ್ಟ, ನನಗೆ ನೀವು ಏನು ಮಾಡಿದ್ರು ಒಪ್ಕೋಬೇಕು ಅಂತಿಲ್ಲ. ಇಲ್ಲ, ನೀವಿಷ್ಟ, ನಿಮ್ಮನ್ನ ನಾನು ಅಗೌರವ ಮಾಡೋದೇ ಇಲ್ಲ. ನೀವು ನನ್ನ ಮನೆಯನ್ನು, ನನ್ನ ಮನೆಯವರನ್ನು, ನನ್ನ ಮನೆತವನ್ನು ಅವಮಾನ ಮಾಡಿದ್ರೆ ಅಥವಾ ಚಿಕ್ಕದಾಗಿ ಮಾತಾಡಿದ್ರೆ ಒಪ್ಕೊಳಕ್ಕೆ ನನ್ನ ಕೈಲಾಗ್ತದೆ ಸರ್. ಒಪ್ಪಬೇಕು ಅಂತ ಎಲ್ಲೂ ಬರೋದಿಲ್ಲ. ಆ್ಯಂಡ್ ನಾನು ಅಲ್ಲಿ ಬಾವುಟ ಹಿಡ್ಕೊಂಡು ನಿಂತಿಲ್ಲ, ನನಗೆ ಅದರಲ್ಲಿ ನನಗೆ ನಂಬಿಕೆನೂ ಇಲ್ಲ. ಆದರೆ ಇದು ನೀವು ಹೇಳಿದ ತಪ್ಪು ಹೇಳ್ತೀನಿ, ನನಗೆ ಅದರಲ್ಲಿ ಸರ್ ಇದು ತಪ್ಪು ಸರ್. ಆ್ಯಂಡ್ ಆ ಒಂದು ಗಿವ್ ಆ್ಯಂಡ್ ಟೇಕ್ ಇಲ್ಲ ಅಂದರೆ ಇನ್ನೇನು ಸಂಬಂಧ ಏನು ಬಂತು? ಅಲ್ಲಿಗೆ ನೀವು ನಮ್ಮೂರಲ್ಲಿ ಬಂದಿದ್ರಿ, ನಮ್ಮದು ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡಿದಿರಾ, ಅದಕ್ಕಿಂತ ಗೌರವ ಇದೆ ಅಂದರೆ ಇದೆ, ಗೌರವ ಇದೆ. ಹಾಗಂತ ನೀವು ಮಾಡಿದ್ನೆಲ್ಲ ಒಪ್ಕೊಳಕ್ಕೆ ನಮ್ಮ ಕೈಲಾಗಲ್ಲ ಸರ್. ಪ್ರಶ್ನೆ ಮಾಡ್ತೀವಿ, ನಾವು ನಿಮ್ಮನ್ನು ಧಿಕ್ಕರಿಸ್ತಾ ಇಲ್ಲ, ವಿರೋಧ ಮಾಡುತ್ತಾ ಇರೋದು ಆ ಮಾತನ್ನ, ವ್ಯಕ್ತಿನಲ್ಲ. ಹೌದು, ಆ ಮಾತು ನಮ್ಗೆ ಸಮ್ಮತ ಇಲ್ಲ. ಆ್ಯಂಡ್ ಯಾಕೆ ಒಪ್ಕೋಬೇಕು? ಆ್ಯಂಡ್ ಎಲ್ಲಿದೆ ಅದಕ್ಕೆ ಆಧಾರ ಇದ್ದು ಏನಾದ್ರು ಗಟ್ಟಿ ಹಿನ್ನೆಲೆ ಇದ್ರೆ, ಅಥವಾ ಅಲ್ಲಿ ಆ ವೇದಿಕೆಯಲ್ಲಿ ಅದು ಮಾತಾಡಬೇಕಾದಂಥ ಅನಿವಾರ್ಯತೆ ಇದ್ದಿದ್ರಾರು ಒಂದು ಪಕ್ಷ ಏನೋ ಬಾಯಿ ಜಾರಿ ಒಂದು ಪದ ಎಕ್ಸ್ಟ್ರಾ ಮಾತಾಡಿದ್ದಾರೆ ಅನ್ಕೋಬೋದು. ಅನಗತ್ಯವಾದ ಮಾತು ಸಂದರ್ಭಕ್ಕೆ. ಈಗ ಕನ್ನಡ ಸಿನಿಮಾ ಲೋಕದಲ್ಲಿ ನೀವು ಹೇಗೆ ಇದ್ದೀರೋ ಉಳಿದ ಭಾಷೆಗೆ ಹೋದಾಗ ಕಂಫರ್ಟಬಲ್ ಅಂತ ಅನಿಸುತ್ತಾ? ಭಾರಿ ಸರ್. ಮಾಡೋ ಕೆಲಸದಲ್ಲಂತೂ ವ್ಯತ್ಯಾಸ ಇಲ್ಲ. ಪಾತ್ರ ಬೇರೆ. ಈಗ ಕನ್ನಡದಲ್ಲಿ ಎಷ್ಟು ಸಿನಿಮಾ ಮಾಡಿದೆ ಅಷ್ಟರಲ್ಲೂ ಬೇರೆ ಬೇರೆ ಪಾತ್ರನೇ ಮಾಡಿದ್ದೀನಿ. ಹಾಗೆ ಅಲ್ಲಿ ಬೇರೆ ಪಾತ್ರ, ಬೇರೆ ಭಾಷೆ ಮಾತಾಡ್ತೀನಿ. ನಂಗೆ ಭಾಷೆ ಸಮಸ್ಯೆ ಇಲ್ಲ, ಕಲ್ತಿದ್ದೀನಿ, ಭಾಷೆಗಳು ಬರುತ್ತೆ ನನಗೆ. ಆ್ಯಂಡ್ ನಾನು ಯಾವಾಗಲೂ ಇಲ್ಲೂ ಹೇಳೋದಾದೆ, ನಮ್ಮೂರಲ್ಲಿ ನಮ್ಮ ಭಾಷೆನೇ ಸಾರ್ವಭೌಮ. ಇಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡನೇ ಪೋಷಿಸಬೇಕು. ಅಲ್ಲಿ ಹೋದಾಗ ನಾವು ಅವ್ರ ಭಾಷೆನ ಗೌರವಿಸ್ಬೇಕು. ಈಗ ನಾವು ಇಲ್ಲಿ ಗಲಾಟೆ ಮಾಡ್ತೀವಲ್ವ, ನಮ್ಮ ಭಾಷೆನ ಮಾತಾಡಬೇಕು ಅಂತ, ಹಾಗೆ ಅವರು ಮಾಡ್ತಾರೆ.
ಸೊ ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳುವಾಗ ನಾವು ಅಲ್ಲಿ ಹೋದಾಗ ನಾನು ಕನ್ನಡದವನು ಅಂತ ಉಡಾಳತೆ ಮಾಡೋಕ್ಕಾಗಲ್ಲ. ನಾನು ಕನ್ನಡದವನು ಅನ್ನೋದು ನಾನು ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತು. ಕನ್ನಡ ನಡಿಗರ್, ಕನ್ನಡ ನಟುಡು ಇಷ್ಟೇ ಅನ್ನೋದು. ನಂಬವರು ಪಿಳ್ಳೆ ಅನ್ನಲ್ಲ, ಮನೋಡ್ರ ಅನ್ನಲ್ಲ, ಕನ್ನಡ ನಟುಡು ಅಂತಾನೆ ಅಂತ. ಸೊ ಏನಕ್ಕೆ ಅಂತಾರೆ, ನಮ್ಮ ಹಿನ್ನೆಲೆ ಅವ್ರಿಗೆ ಗೊತ್ತು. ಸೊ ಅದನ್ನ ಅವರು ಗೌರವಿಸಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಿದ್ದಾಗ ಅವ್ರು ಆ ಜಾಗಕ್ಕೆ ಹೋದಾಗ ಅಲ್ಲಿ ದುಡ್ಡು ತಿನ್ಬೇಕಾದ್ರೆ ಅಲ್ಲಿ ಗೌರವ ಹೆಂಗೆ ಕೊಡ್ತೀನಿ ನಾನು? ಅವರ ತನವನ್ನ ಅಗೌರವ ಮಾಡದೆ ಅವ್ರ ಭಾಷೆಯನ್ನು ಮಾತಾಡಕ್ಕೆ ಬಂದರೆ ಮಾತಾಡು, ಇಲ್ಲ ಅಂದ್ರೆ ಬರಲ್ಲ ಅಂತ ಆನೆಸ್ಟಾಗಿ ಒಪ್ಕೊಂಡು ಅದಕ್ಕೆ ಪ್ರಯತ್ನ ಪಡು ಕಲಿಯೋಕ್ಕೆ. ಇಷ್ಟೇ ನಾವು ಮಾಡೋಕ್ಕಾಗೋದು. ಬರುತ್ತೆ ಮಾತಾಡ್ತೀನಿ, ಬರಲ್ಲ ಮಾತಾಡಲ್ಲ. ಈಗ ಎಲ್ಲ ನಾಳೆ ದಿವಸ ಗುಜರಾತಿಗೋ ಬೆಂಗಾಲ್ಗೋ ಹೋದರೆ ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ಅಪ್ಪಿ ನಂಗೆ ಆ ಭಾಷೆ ಬರಲ್ಲ, ಇಂಗ್ಲೀಷಲ್ಲೇ ಮಾತಾಡಿ ಮೇಂಟೈನ್ ಮಾಡಬೇಕು, ಹಿಂದಿಲಿ ಮಾತಾಡಿ ಮೇಂಟೈನ್ ಮಾಡಬೇಕು. ಅದು ದಟ್ ಡಸಂಟ್ ಮೀನ್ ಐ ಡಿಸ್ರೆಸ್ಪೆಕ್ಟ್ ಲ್ಯಾಂಗ್ವೇಜ್. ನಂಗೆ ಬರಲ್ಲ, ಕಲಿಯೋ ಪ್ರಯತ್ನ ನಾನು ಮಾಡ್ತೀನಿ. ಆನೆಸ್ಟಾಗಿ ಮಾಡಬೇಕು. ಆನೆಸ್ಟಿ ಮಾಡೋ ಕೆಲಸದಲ್ಲಿ ಕಂಡೇ ಕಾಣುತ್ತೆ. ಸೊ ದಟ್ಸ್ ಇಟ್. ನಮಗೆ ಇಲ್ಲಿದ್ದಾಗ ಖಂಡಿತವಾಗ್ಲೂ ಯಾರೇ ಬಂದರೂ ಆ ಪ್ರಯತ್ನ ಆಗಬೇಕು. ನಾವು ಒಂದು ಸ್ವಲ್ಪ ಉದಾರಿಗಳಿದ್ದೀವಿ ನಾವು ಕನ್ನಡದವರು. ಹೇಗೆ ಅಂದರೆ ನಾವಲ್ಲಿ ಹೋದಾಗ ಅವ್ರ ಭಾಷೆಯಲ್ಲಿ ನಾವು ಸ್ಟೇಜಲ್ಲಿ ಮಾತಾಡ್ಬೇಕಾದ್ರೆ ಅದೇ ಭಾಷೆ ಮಾತಾಡಿ ಅಥವಾ ಬರದೇ ಅದ್ರ ಪ್ರಯತ್ನ ಪಡ್ತೀವಲ್ಲ, ಅವ್ರುಗಳಿಲ್ಲಿ ಬಂದಾಗ ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಅದು ತುಂಬ ಚೆನ್ನಾಗಿ ಚಪ್ಪಾಳೆ ಹೊಡೆದು ನಮಗೊಂದು ನಮಸ್ಕಾರ ಹೇಗಿದ್ದೀರಾ ಅಂದ್ರೆ ಮುಗಿದೋಯ್ತು ಹಬ್ಬ. ಅದಕ್ಕೊಂದಷ್ಟು ವೀಡಿಯೋಗಳು ವೈರಲ್ ಆಗಿ ಅಷ್ಟು ಉದಾರಿಗಳಿವೆ ನಾವು ಕನ್ನಡದವರು. ಅದು ಒಂದಷ್ಟು ದಶಕಗಳಿಂದ ಬೆಳ್ಕೊಂಬಂದಿರೋ ಪ್ರತೀತಿಯಿಂದ ಹಂಗಿದೆ. ಅದನ್ನು ತಿದ್ದೋದು ಅಷ್ಟು ಸುಲಭ ಅಲ್ಲ, ಬದಲಾವಣೆ ಇಮಿಡಿಯೇಟ್ಲಿ ಸಾಧ್ಯ ಇಲ್ಲ. ನನ್ನ ಭಾಷೆ ನಂದು, ಇದನ್ನು ಯಾವ ರೀತಿ ಇನ್ನೊಬ್ಬರು ಮಾತಾಡೋ ಹಂಗೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬನಲ್ಲಿ ಬಂದರೂ ಮಾತ್ರ ಬದಲಾವಣೆ ಸಾಧ್ಯ. ಬರಲಿಲ್ಲ ಅಂದರೆ ಇದ್ದಂಗೆ ಇದ್ಬಿಟ್ಟು ಕೆದಕಕ್ಕೆ ಹೋಗ್ಬೇಡಿ. ಸುಮ್ಮನೆ ಯಾಕೆ ಇದನ್ನು ವೈರಲ್ ಮಾಡ್ತೀರಿ, ಚಿಕ್ಕದನ್ನು ಅಲ್ಲೇನೋ ಆದರೂ ಅದಕ್ಕೆ ಇನ್ನೊಂದಷ್ಟು ಯಾವು ಅಂತ ಗಲಾಟೆ ಮಾಡ್ತೀರಿ. ಯಾಕೆ? ಅತಿವೃಷ್ಟಿ ಅನಾವೃಷ್ಟಿ. ಪ್ರಕಾಶಯ್ಯ ಪಾತ್ರ ಏನಾದ್ರು ನಿಮಗೆ ಸಿಗ್ತಾ ಇದೆಯಾ? ಇಲ್ಲ ಸರ್, ಇಲ್ಲ 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 ಅಂದರೆ ವಯಸ್ಸಿನ ಕ್ಯಾಟಗರಿ ಬೇರೆ ಇಲ್ಲ. ಪ್ರಾಬಬ್ಲಿ ಏನಂದರೆ ಆ ಥರ ಬ್ಯಾಕ್ ಟು ಬ್ಯಾಕ್ ಪಾತ್ರಗಳು ನನಗೆ ಸಿಗ್ತಾ ಇರೋದು ಆ ಒಂದು ಅನಿಸಿಕೆ ಕಾರಣ ಅಂತ ಅನಿಸುತ್ತೆ. ಒಳ್ಳೊಳ್ಳೆ ಸವಾಲಿನ ಪಾತ್ರಗಳೇ ಸಿಗ್ತಾ ಇದೆ. ಆ ವಿಚಾರದಲ್ಲಿ ವೆರಿ ಹ್ಯಾಪಿ. ಎಲ್ಲೂ ಮುಂಚೆ ಬಂದಿಲ್ಲದಂಥ ಅಥವಾ ಬಂದಿದ್ರು ಎಲ್ಲರೂ ಮಾಡೋಕ್ಕಾಗದೇ ಇರತಕ್ಕಂಥ ಆ ಥರ ಸವಾಲಿನ ಪಾತ್ರಗಳೇ ಬರ್ತಿದೆ. ಆ್ಯಂಡ್ ಅದೇ ನನಗೆ ಒಂಥರ ಹಬ್ಬದೂಟ. ಜಾಸ್ತಿ ಸವಾಲು ಓಡದಷ್ಟು ನಂಗೆ ಖುಷಿಯಾಗಿ ಮಾಡಿದೆ ಸರ್. ಸಿಂಪಲ್ ಫಂಡ ಸರ್. ನನಗೆ ಯಾವ ಭಾಷೆದಾರು ಸಿನಿಮಾ ಆಗಲಿ ಸರ್, ಒಂದು ಕಥೆ ಇಷ್ಟ ಆಗಬೇಕು, ನೆಕ್ಸ್ಟ್ ಪಾತ್ರ ಇಷ್ಟ ಆಗಬೇಕು, ನೆಕ್ಸ್ಟ್ ಪೇಮೆಂಟ್ ಓಕೆ ಆಗಬೇಕು. ನನಗೆ ಪಾತ್ರ ಇಷ್ಟ ಆಗೋಯ್ತು ಫ್ರೀ ಆಗೋಂತೂ ಮಾಡಲ್ಲ ಸರ್. ನಾನು ಅಂತಲ್ಲ, ಯಾರೂ ಮಾಡಲ್ಲ. ಸೊ ಎಲ್ಲರೂ ಪೇಮೆಂಟ್ ತೊಗೊಂಡೇ ಮಾಡ್ತಾರೆ. ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ವಿನಃ. ಸೊ ಇದು ಯಾವ ಭಾಷೆಯಲ್ಲಿ ಇದಾಗ್ತಿದೆ ಅನ್ನೋದನ್ನ ನಾವು ನೋಡಲ್ಲ. ನಮಗೆ ಕಥೆ ಪಾತ್ರ ಮುಖ್ಯ. ನೆಕ್ಸ್ಟ್ ಅದಕ್ಕೆ ಇಷ್ಟು ದಿವಸ ಅಂತ ಕೆಲಸ ಮಾಡ್ತೀವಿ, ಅದಕ್ಕೆ ಸಂದಾಯ ಆಗ್ಬೇಕಾದ್ರೆ ಹಣ ಮುಖ್ಯ. ಬದುಕಬೇಕಲ್ಲ, ಚಾರಿಟಿ ಅಲ್ವಲ್ಲ ನಾವು ಮಾಡ್ತಿರೋದು, ಲೈಫ್ ಸ್ಟೈಲ್ ಅಲ್ವಲ್ಲ ಇದು. ದಿಸ್ ಇಸ್ ಲೈಫ್. ನಮಗೆ ಯಾವುದೋ ಒಂದು ಹಾಬಿ ಅಲ್ಲ, ಇದೇ ನಮಗೆ ಫುಡ್ಡು ಬ್ರೆಡ್ ಅಲ್ಲ.